ಮರ್ಯಾದೆಗಾಗಿ ಗರ್ಭಿಣಿ ಮಗಳನ್ನೇ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಮತ್ತೆ ಮೂವರನ್ನ ಬಂಧಿಸಿದ್ದಾರೆ. ಮರ್ಯಾದೆಗಾಗಿ ಹತ್ಯೆಗೈದ ಕೇಸ್ನಲ್ಲಿ ಈಗ ಒಟ್ಟು 6 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮಾನ್ಯಾಳನ್ನ 7 ತಿಂಗಳ ಗರ್ಭಿಣಿ ಮಾನ್ಯ ಆಕೆಯ ತಂದೆಯೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮರ್ಯಾದೆಗಾಗಿ ಗರ್ಭಿಣಿ ಮಗಳನ್ನೇ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಅಪ್ಪ ಪ್ರಕಾಶ್ ಗೌಡ, ಸಂಬಂಧಿಕ ಅರುಣ್ ಗೌಡ, ಈರಣ್ಣಗೌಡ ಬಂಧಿಸಲಾಗಿತ್ತು. ಈಗ ಫಕೀರ್ ಗೌಡ, ಬಸನಗೌಡ, ಗುರುಸಿದ್ದಗೌಡ ಪಾಟೀಲ್ ಅರೆಸ್ಟ್ ಮಾಡಲಾಗಿದೆ. ಕರುಳ ಕುಡಿ ಕೊಲೆ ಮಾಡಿದ ಸಂಪೂರ್ಣ ಕುಟುಂಬ ಈಗ ಜೈಲು ಪಾಲಾಗಿದೆ. ಈಕೆ ಅನ್ಯ ಜಾತಿ ಯುವಕನನ್ನ ಮದುವೆ ಆದ್ಲು ಅಂತ ಹೇಳಿ ಕೊತನೆ ಕುದಿತಾ ಇದ್ದಂತಹ ಆಕೆಯ ತಂದೆಯ ಸಂಬಂಧಿಕರು ಆಕೆ ಸೀಮಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೊಂಚು ಹಾಕಿ 6 ಜನರು ಮಾನ್ಯಾಳನ್ನ ಹತ್ಯೆ ಮಾಡಿರ್ತಾರೆ. ಜೊತೆಗೆ ವಿವೇಕಾನಂದ ಕುಟುಂಬಸ್ಥರನ್ನ ಕೂಡ ಆತನ ಕುಟುಂಬಸ್ಥರ ಮೇಲೆ ಹಲ್ಲೆಯನ್ನ ನಡೆಸಿರ್ತಾರೆ. ಅವರು ಕೂಡ ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಬಟ್ ಮಾನ್ಯ ಏನಿದ್ಲು 7 ತಿಂಗಳ ಗರ್ಭಿಣಿ, ಆಕೆಯ ಕುತ್ತಿಗೆಗೆ ಮಚ್ಚು ಬೀಸಿದ ರಭಸಕ್ಕೆ ಆಕೆಯನ್ನ ಆಸ್ಪತ್ರೆಗೆ ಸೇರಿಸೋ ಮಾರ್ಗ ಮಧ್ಯದಲ್ಲೇ ಮಾನ್ಯ ಸಾವನ್ನಪ್ಪಿರ್ತಾಳೆ. ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಲಾಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಮಾನ್ಯಾಳ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 3 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಇವತ್ತು 3 ಜನರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ 6 ಜನ. ಸೊ 6 ಜನರನ್ನ ಹೊರತುಪಡಿಸಿ ಇನ್ನೂ ಕೂಡ ಇನ್ವಾಲ್ವ್ ಆಗಿರುವಂತಹ ವ್ಯಕ್ತಿಗಳಿದ್ದಾರೆ ಈ ಕೊಲೆಯಲ್ಲಿ. ಜೊತೆಗೆ ಪೊಲೀಸರು ಯಾವ ರೀತಿ ತನಿಖೆಯನ್ನ ಮುಂದುವರಿಸಿದ್ದಾರೆ? ಆ ಚೈತ್ರ ಒಟ್ಟು 14 ಜನರ ಮೇಲೆ ಈಗ ಏನು ಮೃತ ಮಾನ್ಯಾಳ ಪತಿ ದೂರು ಕೊಟ್ಟಿದ್ದಾನೆ. ಈ ಪೈಕಿ ಏನಂದ್ರೆ 6 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅಂದ್ರೆ ಇನ್ನೂ ಒಂದು 8 ಜನರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಮುಖ್ಯವಾಗಿ ಏನಂದ್ರೆ ಟ್ರ್ಯಾಕ್ಟರ್ ಗುದ್ದಿಸಿ ಏನು ಅವ್ರ ತಂದೆಗೆ ತಂದೆ ಮೇಲೆ ಕೊಲೆಗೆ ಯತ್ನಿಸಿದ ಆತನ ಸೇರಿ ಇನ್ನೂ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಮತ್ತು ಜೊತೆಗೆ ಏನಂದ್ರೆ ಇದರ ಹಿಂದೆ ಯಾರು ಪಿತೂರಿದಾರರಿದ್ದಾರೆ ಅಂದ್ರೆ ಯಾರು ಕುಮ್ಮಕ್ ಕೊಟ್ಟಿದ್ರು ಅವರನ್ನು ಸಹ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಹಾಗಾಗಿ ಬಹಳಷ್ಟು ಯಾರು ಪಿತೂರಿದಾರರಿದ್ರು ಅವರಿಗೆ ಒಂದು ರೀತಿಯಲ್ಲಿ ಒಂದು ಭೀತಿ ಸೃಷ್ಟಿಯಾಗಿದೆ. ಹಾಗಾಗಿ ಕೆಲವೊಬ್ರು ಗ್ರಾಮವನ್ನೇ ತೊರೆದು ಹೋಗಿದ್ದಾರೆ. ಈಗೇನು ಇವ್ರ ಕುಟುಂಬಸ್ಥರು ಸಹ ಕೆಲವು ಅಜ್ಞಾತ ಸ್ಥಳದಲ್ಲಿದ್ರು ಅವ್ರನ್ನ ಈಗ ಒಟ್ಟು ಇವತ್ತು ಸಹ 3 ಜನರಿಗೆ ಅರೆಸ್ಟ್ ಮಾಡಲಾಗಿದೆ. ಮತ್ತು ಉಳಿದವರ ಬಂಧನಕ್ಕೆ ಜಾಲ ಬಯಸಲಾಗಿದೆ. ಈಗಾಗಲೇ ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಲಾಗಿದೆ. ಆ ತಂಡಗಳು ಈಗ ಉಳಿದವರ ಬಂಧನಕ್ಕೆ ಎಲ್ಲೆಲ್ಲಿ ಅವರ ಒಂದು ಸುಳಿವನ್ನ ಹಿಡಿದು ಅವ್ರ ಬೆನ್ನ ಹತ್ತಿದಾವೆ. ಆದಷ್ಟು ಬೇಗ ಉಳಿದವರನ್ನ ಅರೆಸ್ಟ್ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಪೊಲೀಸ್ ಇಲಾಖೆ ಇದೆ. ಚೈತ್ರ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಿವರಾಮ್. ಮತ್ತೆ ನಮ್ಮನ್ನ ಮಾತನಾಡ್ತೀವಿ. ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಾನ್ಯ ಮರ್ಯಾದೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾಗಿದ್ದ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕ್ರೂರಿಗಳಿಂದ ಹಲ್ಲೆಗೆ ಒಳಗಾಗಿದ್ರು ರೇವಣ್ಣ ಸ್ಥಿತಿ ಈಗ ಚಿಂತಾಜನಕವಾಗಿದೆ. ಯಾಕಂದ್ರೆ ಮಾನ್ಯ ಅಷ್ಟೇ ಅಲ್ಲ, ವಿವೇಕಾನಂದ ಕುಟುಂಬಸ್ಥರ ಮೇಲೂ ಕೂಡ ಮಾನ್ಯ ತಂದೆ ಹಾಗೆ ಆಕೆಯ ಕುಟುಂಬಸ್ಥರು ಹಲ್ಲೆಯನ್ನು ನಡೆಸಿದ್ದಾರೆ. ಸದ್ಯಕ್ಕೆ ರೇವಣ್ಣ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಯಲ್ಲಿ 5 ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಮೃತ ಮಾನ್ಯ ಪತಿ ವಿವೇಕಾನಂದಕ್ಕೆ ಪೊಲೀಸರು ಭದ್ರತೆಯನ್ನ ಕೂಡ ಒದಗಿಸಿದ್ದಾರೆ. ಓರ್ವ ಗನ್ ಮ್ಯಾನ್ ವ್ಯವಸ್ಥೆ ಮಾಡಿರುವಂತಹ ಪೊಲೀಸರು ಈಗ ವಿವೇಕಾನಂದ ಅವರ ಊರಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಒಂದು ವೇಳೆ ಏನಾದ್ರೂ ಸಿಟ್ಟಿಗೆದ್ದು ವಿವೇಕಾನಂದ ಕುಟುಂಬಸ್ಥರ ಮೇಲೆ ಅಥವಾ ವಿವೇಕಾನಂದ ಮೇಲೆಯೇ ಹಲ್ಲೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಭದ್ರತೆಯನ್ನ ಒದಗಿಸಿದ್ದಾರೆ. ಓರ್ವ ಗನ್ ಮ್ಯಾನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಶಿವರಾಮ್ ಅಸುಂಡಿ, ಈಗ ಮಾನ್ಯ ಅಂತ್ಯ ಸಂಸ್ಕಾರನೂ ಆಯ್ತು, ಆಕೆಯನ್ನ ಕೊಲೆ ಮಾಡಿದ್ದು ಆಯ್ತು, ಜೊತೆಗೆ ಆಕೆಯ ಜೊತೆಗೆ ಇದ್ದಂತಹ ಕುಟುಂಬಸ್ಥರ ಮೇಲೂ ಕೂಡ ಫಕೀರ ಗೌಡ ಕುಟುಂಬಸ್ಥರು ಹಲ್ಲೆಯನ್ನ ನಡೆಸಿದ್ರು. ಈಗ ಆಸ್ಪತ್ರೆಯಲ್ಲಿ ಅವರ ಸ್ಥಿತಿ ಯಾವ ರೀತಿ ಇದೆ? ಚಿಂತಾಜನಕವಾಗಿದೆಯಾ? ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರಾ? ಜೊತೆಗೆ ಆ ಊರಿನಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ? ಪೊಲೀಸರು ಯಾವ ರೀತಿ ಭದ್ರತೆಯನ್ನ ಕೊಟ್ಟಿದ್ದಾರೆ? ಚೈತ್ರ, ಈಗೇನು ಘಟನೆಯಲ್ಲಿ ಗಾಯಗೊಂಡಂತಹ 4 ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅದರಲ್ಲೂ ವಿವೇಕಾನಂದನ ತಾಯಿ ರೇಣವ್ವ ಇದ್ದಾಳೆ. ಆಕೆಯ ಸ್ಥಿತಿ
ಗಂಭೀರವಾಗಿದೆ. ಆತನ ಏನು ವಿವೇಕಾನಂದನ ದೊಡ್ಡಪ್ಪನ ಸ್ಥಿತಿಯೂ ಗಂಭೀರವಾಗಿದೆ. ಇವರಿಬ್ಬರು ಸಹ ಏನು ಯಾರು ಗುರುತು ಇಡ್ಲಾರ್ದ ಸ್ಥಿತಿ, ಅಂದ್ರೆ ಯಾರು ಎದುರು ಮಾತಾಡಿಸಿದ್ರು ಸಹ ನೀವ್ ಯಾರು ಅಂತ ಪ್ರಶ್ನೆ ಮಾಡುವಷ್ಟು ಆ ಸ್ಥಿತಿಗೆ ಹೋಗಿದ್ದಾರೆ. ಅಂದ್ರೆ ಹೆಡ್ ಇಂಜುರಿ ಆಗಿರೋದ್ರಿಂದಾಗಿ ಮತ್ತು ಬ್ಲಡ್ ಕ್ಲಾಟ್ ಆಗಿರೋದ್ರಿಂದಾಗಿ ಅವ್ರದ್ದು ಏನು ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇದ್ರ ನಡುವೆನೆ ಏನಂದ್ರೆ ಏನು ಇಡೀ ಕುಟುಂಬಸ್ಥರನ್ನ ಮೇಲೆ ದಾಳಿ ಮಾಡಿರೋ ಹಿನ್ನೆಲೆಯಲ್ಲಿ ಈಗ ವಿವೇಕಾನಂದನಿಗೂ ಸಹ ಜೀವ ಭಯ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಆತನಿಗೆ ಗನ್ ಮೆನ್ ವ್ಯವಸ್ಥೆನೂ ಸಹ ಮಾಡಿದೆ. ಆತ ಎಲ್ಲೇ ಹೋದ್ರೂ ಸಹ ಒಬ್ಬ ಪೊಲೀಸ್ ಸಿಬ್ಬಂದಿನ ನಿಯೋಜನೆ ಮಾಡಲಾಗಿದೆ ಆತನ ಜೊತೆ ಇರಲಿಕ್ಕೆ. ಮತ್ತು ಏನು ಇಡೀ ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಏನು ಯಾರು ಸಹ ಆ ಬಗ್ಗೆ ಕುಟುಂಬದ ಬಗ್ಗೆ ಆಗಲಿ ಅಥವಾ ಆ ಒಂದು ಘಟನೆ ಬಗ್ಗೆ ಮಾತನಾಡದ ಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಏನು ಯಾವಾಗ ಏನಾಗುತ್ತೆ ಅನ್ನೋ ಒಂದು ಭಯ ಅಂತೂ ಇದೆ. ಹಾಗಾಗಿ ಏನು ಈ ಕಡೆ ಏನು ಪ್ರಕಾಶ್ ಗೌಡ ಪಾಟೀಲ್ ಮನೆಯವರು ಸಹ ಮನೆ ತೊರೆದಿದ್ದಾರೆ. ಮತ್ತೊಂದು ಕಡೆ ಏನು ಘಟನೆ ನಡೆದಂತಹ ವಿವೇಕಾನಂದನ ಮನೆಯವರು ಸಹ ಯಾರು ಸಹ ಮನೆ ಇಲ್ಲ, ಬೀಗ ಜಡಿಯಲಾಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಗ್ರಾಮದಲ್ಲಿ ಹಿರಾಪುರ ಗ್ರಾಮದಲ್ಲಿ ಭೀತಿಯ ವಾತಾವರಣ ಮುಂದುವರೆದಿದೆ ಅಂತ ಹೇಳ್ಬೋದು. ಚೈತ್ರ. ಶಿವರಾಮ ಸುಂಡಿ, ಈಗ ಮಾನ್ಯ ಕುಟುಂಬಸ್ಥರು ವಿವೇಕಾನಂದ ಕುಟುಂಬಸ್ಥರ ಮೇಲೆ ಸಿಕ್ಕವರಿಗೆ ಹಲ್ಲೆಯನ್ನ ನಡೆಸಿದಾರಲ್ಲ, ಅವತ್ತು ಫಂಕ್ಷನ್ ಏನಾದ್ರೂ ಇತ್ತ? ಯಾಕಂದ್ರೆ ತುಂಬಾ ಜನ ಸೇರಿರೋದ್ರಿಂದ ಹೊಂಚಾಕೆನೆ ಮಾನ್ಯ ಕುಟುಂಬಸ್ಥರು ಹಲ್ಲೆಯನ್ನ ನಡೆಸಿರೋದಾ, ಅಥವಾ ವಿವೇಕಾನಂದ ಮಾನ್ಯ ಬೇರೆ ಊರಲ್ಲಿದ್ರಲ್ಲ ಅವ್ರು ಬಂದಿದ್ದಾರೆ ಅಂತ ವಿಚಾರ ತಿಳಿದು ಈ ರೀತಿಯಾಗಿ ಹೊಂಚಾಕಿ ಕೊಲೆ ಮಾಡಿರುವಂತದ್ದ? ಚೈತ್ರ, ಏನು ವಿವೇಕಾನಂದ ಮತ್ತು ಮಾನ್ಯ ಊರಿಗೆ ಬಂದಿದ್ದೆ ಒಂದೇನು ಸೀಮಂತ ಕಾರ್ಯ ಮಾಡಲಿಕ್ಕೆ. ಅಂದ್ರೆ 7 ತಿಂಗಳು ಗರ್ಭಿಣಿ ಆಗಿದ್ರಿಂದಾಗಿ ಈಗೇನು ಅವರು ಅವ್ರ ತಂದೆ ಪ್ರಕಾಶ್ ಗೌಡ ಇರ್ಬೋದು, ಅವರು ಕುಟುಂಬಸ್ಥರು ಆ ಸಿಟ್ಟು ಕಡಿಮೆ ಆಗಿರ್ಬೋದು, ಸಿಟ್ಟು ಮರ್ತಿರ್ಬೋದು, ನಮ್ಮನ್ನು ಕ್ಷಮಿಸಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರು ಬಂದಿದ್ರು. ಮತ್ತು ಅವ್ರ ಪಾಡಿಗೆ ಅವರು ತಮ್ಮ ಮನೆಯಲ್ಲಿದ್ರು ಮತ್ತು ಸೀಮಂತ ಕಾರ್ಯಕ್ಕಾಗಿನೇ ವ್ಯವಸ್ಥೆಗಳು ಮಾಡ್ಕೊಳ್ತಾ ಇದ್ರು, ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಒಂದು ರೀತಿಯಲ್ಲಿ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣನೇ ಇತ್ತಂತ ಹೇಳ್ಬೋದು ವಿವೇಕಾನಂದನ ಮನೆಯಲ್ಲಿ. ಅದನ್ನೇ ಒಂದು ಟಾರ್ಗೆಟ್ ಮಾಡಿಕೊಂಡು ಅದೇ ಒಂದು ಏನು ಟೈಮ್ ಅನ್ನು ಬಳಸಿಕೊಂಡು ಏನಂದ್ರೆ ಈಗ ಪ್ರಕಾಶ್ ಗೌಡ ಪಾಟೀಲ್ ಕುಟುಂಬ ಏನಂದ್ರೆ ಇವ್ರ ಕುಟುಂಬದ ಮೇಲೆ ಏಕಾಏಕಿ ದಾಳಿ ಮಾಡಿದೆ. ಅಂದ್ರೆ ಬೇರೆ ಬೇರೆ ಕಡೆನೂ ದಾಳಿ, ಅಂದ್ರೆ ಮೊದಲು ಅವ್ರ ತಂದೆ ಮೇಲೆ ಅಟ್ಯಾಕ್ ಮಾಡ್ತದೆ, ನಂತರ ವಿವೇಕಾನಂದನ ಮೇಲೆ ಅಟ್ಯಾಕ್ ಮಾಡ್ತದೆ. 3ನೇ ಹಂತದಲ್ಲಿ ಏನಂದ್ರೆ ಮನೆಗೆ ನುಗ್ಗಿಬಿಟ್ಟು ಏನಂದ್ರೆ ಮಾನ್ಯಾಳ ಕೊಲೆ ಆಗುತ್ತೆ. ಜೊತೆಗೆ ಅವರ ಮನೆಯಲ್ಲಿ ಯಾರಿದ್ದಾರೆ ಸಿಕ್ಕವರ ಮೇಲೆ ಏನು ಮಾರಕಾಸ್ತ್ರಗಳಿಂದ ದಾಳಿ ಮಾಡಲಾಗಿದೆ. ಆ ಒಂದು ದಾಳಿಯಲ್ಲಿ ಏನು ಗಂಭೀರವಾಗಿ ಗಾಯಗೊಂಡಂತವರಿಗೆ ಈಗ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತದೆ. ಒಂದು ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿನೇ ಈ ಒಂದು ಕೃತ್ಯ ಎಸಗಲಾಗಿದೆ ಅಂತ ಹೇಳ್ಬೋದು. ಚೈತ್ರ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮರ್ಯಾದೆಗಾಗಿ ಮಾನ್ಯಾಳನ್ನ ಕೊಂದವರಿಗೆ ಶಿಕ್ಷೆ ಆಗಬೇಕು, ಪ್ಲಾನ್ ಮಾಡಿ ಕೊಂದಿದ್ದಾರೆ, ಎಲ್ಲರನ್ನ ಎನ್ಕೌಂಟರ್ ಮಾಡಿ ಅಂತ ಮೃತ ಮಾನ್ಯ ಪತಿ ವಿವೇಕಾನಂದ ಆಕ್ರೋಶದ ಮಾತನಾಡಿದ್ದಾರೆ. ಯಾಕಂದ್ರೆ ಪಾಪ ಅವರು ಮದುವೆ ಹಾಕಿದ್ರು, ಜೀವನ ನಡೆಸ್ತಾ ಇದ್ರು, ಆ ಊರಿನಲ್ಲಿ ಇದ್ರೆ ಮಾನ್ಯ ಕುಟುಂಬಸ್ಥರು ಏನಾದ್ರೂ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇಬ್ರು ಕೂಡ ಬೇರೆ ಊರಿನಲ್ಲಿ ವಾಸವಾಗಿದ್ರು. ಆದ್ರೆ ಮಾನ್ಯ 7 ತಿಂಗಳ ಗರ್ಭಿಣಿ ಆಗಿದ್ರಿಂದ ಸೊ ಸೀಮಂತ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಆ ಉದ್ದೇಶಕ್ಕಾಗಿ ಊರಿಗೆ ಬರ್ತಾರೆ. ಆಗ ಹೊಂಚು ಹಾಕಿ ಮಾನ್ಯ ಕುಟುಂಬಸ್ಥರು ಈ ರೀತಿ ಕೊಲೆಯನ್ನ ಮಾಡಿದ್ದಾರೆ. ಹಾಗಾಗಿ ಮರ್ಯಾದೆಗಾಗಿ ಮಾನ್ಯಾಳನ್ನ ಕೊಂದವರಿಗೆ ಶಿಕ್ಷೆ ಆಗಬೇಕು, ನನ್ನ ಹೆಂಡತಿಯ ಸಾವಿಗೆ ನ್ಯಾಯ ಕೊಡಿಸಿ, ಎಲ್ಲರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿ ಮೃತ ಮಾನ್ಯ ಪತಿ ವಿವೇಕಾನಂದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯಷ್ಟೇ ಮಾನ್ಯಾಳ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ ಪತಿ ವಿವೇಕಾನಂದ. ಇನ್ನು ವಿವೇಕಾನಂದ ಅವರನ್ನ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಶಿವರಾಮ್ ಅಸುಂಡಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮರ್ಯಾದಾ ಹತ್ಯೆ ಪ್ರಕರಣದಲ್ಲಿ ಮಾನ್ಯ ಮೃತಪಟ್ಟಿದ್ದಾಳೆ. ಗಂಡ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾನೆ. ಏನು ಇಡೀ ಒಂದು ರೀತಿಯಲ್ಲಿ ಏನು ಗ್ರಾಮದಲ್ಲಿ ಭೀತಿಯ ವಾತಾವರಣ ಹಿನ್ನೆಲೆಯಲ್ಲಿ ಆ ಏನು ವಿವೇಕಾನಂದ ಸಹ ಊರಲ್ಲಿ ಇಲ್ಲ. ಈಗೇನು ಊರಲ್ಲಿಲ್ಲ, ಈಗ ಮನೆ ಬಿಟ್ಟು ಎಲ್ಲಿ ಬೇರೆ ಕಡೆ ಎಲ್ಲಿದೆ ಸರ್? ನಾನು ಇಲ್ಲೇ ಶಿವಳ್ಳಿ ಒಳಗದೇನೆ ಸರ್. ನಿನ್ನೆ ಶಿವಳ್ಳಿಗೆ ಹೋಗಿದ್ದೆ ಸರ್. ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ನೋಡ್ಕೊಂಡು ಎಲ್ಲರೂ ನೋಡಿಕೊಂಡು ಇದು ಶಿವಳ್ಳಿ ಒಳಗಿದ್ದೆ ಸರ್. ನಾನು ಈಗ ಬಂದೆ ಸರ್. ನಾನು ಎಲ್ಲರೂ ಸೀರಿಯಸ್ ಅದಾರೆ ಸರ್. ನಮ್ಮ ಮಮ್ಮಿ ನಮ್ಮ ದೊಡ್ಡಪ್ಪ ಭಾಳ ಸೀರಿಯಸ್ ಅದಾರೆ ಸರ್. ಡಾಕ್ಟರ್ ನಾವು ಏನು ಹೇಳಕ್ ಬರಲ್ಲಪ್ಪ, ನೋಡೋಣ ಕ್ಯೂರಿಂಗ್ ಆಗತ್ತಾರ ಅಷ್ಟೇ ಹೇಳ್ತಾರೆ, ನಾವು ಭರವಸೆ ಕೊಡಲ್ಲ ನಾನು ಏನು ಅಂತಂದು ಹೇಳತ್ತಾರೆ ಸರ್. ಡಾಕ್ಟರ್ ಯಾರು ಬಂದಿಲ್ಲ ಸರ್. ಇನ್ನೊಂದಿನ ಅಷ್ಟಿದ್ರು ಸರ್. ಇವತ್ತು ಯಾರು ಸಮಾಜ ಕಲ್ಯಾಣ ಇಲಾಖೆದವ್ರಾತ ಯಾರು ಬಂದಿಲ್ಲ ಸರ್. DC ಅವರು ಯಾರು ಬಂದು ಭೇಟಿಯಾಗಿಲ್ಲ ಸರ್. ಜಾತಿ ಮೇಲೆ ಇದು ಮಾಡಿದ್ದಾರೆ ಸರ್, ಅವರು ದೌರ್ಜನ್ಯ ಮಾಡಿದ್ದಾರೆ ಸರ್. ಈ ಪೂರ್ತಿ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸರ್. ಫಸ್ಟ್ ನಮ್ಮಪ್ಪ, ಆಮೇಲೆ ನಾನು ಸರ್. ಈಗೆಲ್ಲ ಘಟನೆಯಲ್ಲಿ ಈಗ ಯಾರ್ಯಾರು ಗಂಡಿದ್ದಾರೆ ಅವ್ರ ಕಂಡೀಷನ್ ಹೇಗಿದೆ? ಯಾರ್ಯಾರು
ಗಾಯಗೊಂಡಿದ್ದಾರೆ, ಅವ್ರ ಕಂಡೀಷನ್? ಸರ್ ಫಸ್ಟಿಗೆ ನಮ್ಮ ಮಮ್ಮಿನ ಹೋಗಿ ಹೊಡೆದಾರೆ ಸರ್. ಫಸ್ಟ್ ಊರ ಎಂಟ್ರೆನ್ಸ್ ಇಂದ ಒಂದು ದರ್ಗಾ ಅಂತ ಅಲ್ಲೇ ಹೊಡೆದಾರೆ ಸರ್. ಅಲ್ಲೇ ಕೈ ಬಿಟ್ಟಾರೆ ಸರ್ ಅವ್ರನ್ನ. ನಮ್ಮ ಮಮ್ಮಿಗೆ ತಲೆಗೆ ಕೊಡ್ಲಿಲ್ಲ ಹಾಕಿಂದ ಅವ್ರಿಗೆ ಪೂರ್ತಿ ರಗತಾಗಿ ಎಲ್ಲ 3 ತಾಸು ಅಲ್ಲೇ ಬಿದ್ದಾರೆ ಸರ್. ಯಾರು ಒಬ್ಬರು ಇದೆ ಹೇಳಿಲ್ಲ ಸರ್. ಮನೆಗೆ ಹೋಗಿ ನನ್ನ ಹೆಂಡತಿ, ನಮ್ಮ ಮಮ್ಮಿ, ನಮ್ಮ ತಂಗಿ ಯಾರಿದು ಓದ್ಕೊಳ್ಳೋ ಟೈಮ್ನಾಗ ಹೋಗಿ ಏಕಾಏಕಿ ನಮ್ಮ ತಂಗಿ ನೋಡಿ ಅವ್ರು ನೋಡಿ ಕದ ಹಾಕಿದ್ರು ಸರ್. ಕದ ಹೊಡೆದು ಎಲ್ಲ ಒಳಗೆ ನಮ್ಮ ತಂಗಿ ತಲೆ ಹೊಡೆದಾರ ಸರ್. ನಮ್ಮ ಸಣ್ಣ ತಂಗಿ ಕೈ ಮುರಿದಾರ ಸರ್. ಮನೆ ತಪ್ಪಿಸ್ಕೋಬೇಕಂತಂದು ಓಡಿ ಹೊರಗೆ ಬಂದಾರ ಸರ್ ಆ ಸೈಡ್ ದೋಡಿಂದ. ಅವಾಗ ಟ್ಯಾಕ್ಟ್ರಿ ಸಂಧ್ಯಾಗಿ ಕೈ ಮುರಿದಾನ ಸರ್. ಕುತ್ತಿಗೆಗೆ ಕೊಡ್ಲಿ ತೊಗೊಂಡು 3-4 ಸತೆ ಹೊಡೆದಾನಂತ ಸರ್. ಮತ್ತು ಪ್ರಕಾಶ್ ಗೌಡ ಸರ್. ಮತ್ತು ಹೊಟ್ಟಿಗೆ ಇದು ಹಾಕ್ಯಾನಂತ ಸರ್. ಇಷ್ಟೆಲ್ಲ ನಡೆದ್ರು ಸರ್. ಒಬ್ಬರು ಇನ್ನೂ ಬಂದಿಲ್ಲ ಸರ್. ಇನ್ನೂ ಒಬ್ಬರು ಯಾರು ಆ ಥರದೊಂದು ಪ್ರೀ ಪ್ಲಾನ್ ಮಾಡಿದ್ರ ಅವರು? ಅಂದ್ರೆ ಹಿಂಗೆ ಪ್ಲಾನ್ ಮಾಡ್ಕೊಂಡೆ ಇದು ಮಾಡಿ ಸರ್. ಯಾರು ಊರನವ್ರು ಒಬ್ಬರು ಇದು ಮಾಡಿಲ್ಲ ಸರ್. ಅಟ್ಲೀಸ್ಟ್ ಜಗಳ ನಡೆಯುವಾಗ ಬರೋಕ್ಕಿಂತ ಅವ್ರು ಹೊಡೆದಿಂದ ಆದ್ರೂ ಒಂದ್ ಮಾತು ಸೀರಿಯಸ್ ಅದಾರ ಅಂತಂದು ಒಂದ್ ಮಾತು ಫೋನ್ ಮಾಡಿದ್ರು ಎಲ್ಲರೂ ಉಳಿತಿದ್ರು ಸರ್. ಅವರು ಆ ತರ ಊರೊಳಗೆ ಇದಾಗಿದೆ ಸರ್. ಜಾತಿ ಪ್ರಶ್ನೆ ಭಾಳ ಇದೈತಿ ಸರ್. ಎಲ್ಲ ಜಾತಿ ಅಂತಂದು ಇದು ಕೊನೆಗೊಳ್ಬೇಕಂತಂದು ಅಷ್ಟೇ ಬೇಡ್ಕೊಳ್ಳೋದು ಸರ್. ಅಲ್ಲ, ಈಗ ಘಟನೆಗೆ ಸಂಬಂಧಪಟ್ಟಂಗೆ ಒಟ್ಟು 6 ಮಂದಿ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಈಗ ನಿನ್ನೆ 3 ಮಂದಿ ಅರೆಸ್ಟ್ ಮಾಡಿದ್ರು, ಇವತ್ತು 3 ಮಂದಿ ಮಾಡಿದ್ದಾರೆ ಸರ್. ನಾ 14 ಮಂದಿ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ ಸರ್. ಕಾನೂನಿನ ಕಣ್ತಪ್ಪಿಸಿ ಅಡ್ಡಾಡತ್ತಾರ ಸರ್ ಅವರು. ಇದು 14 ಮಂದಿ, ಇವಾಗ 5 ಜನ 6 ಜನ ಅಂತ ನಾತಾರ ಸರ್. ಮುಂದಿನ ಇನ್ನೂ ಏನು ಇನ್ಫಾರ್ಮ್ ಬಂದಿಲ್ಲ ಸರ್ ನಮ್ಗೆ. ಯಾರು DC ಅವರು ಬಂದ, SP ಸರ್ ಯಾರು ಇಲ್ಲ ಸರ್. ಇವತ್ತು ನಿನ್ನೆ ಅಷ್ಟು ಇದ್ರು ಸರ್, ಹೋಗ್ಬಿಟ್ರ ಸರ್. ಇವತ್ತು ಕಾನೂನು ಮುಖಾಂತರ ನನಗೆ ಡೌಟ್ ಬರತ್ತ ಸರ್. ಈ ಕೇಸ್ ನಡೆಯೋದು ಇಂಥವು ನಡೀತೇವೆ ಅಂತಂದು ಏನು ಮರಿಬಿಡಾತಾರ ಏನೋ ಗೊತ್ತಿಲ್ಲ ಸರ್. ಇದನ್ನ ನಾನು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೇನೆ ಸರ್. ಸರ್ ಏನಿಲ್ಲ ಸರ್, ನಮಗೆ ನ್ಯಾಯ ಸಿಕ್ಕರು ಸಾಕು ಸರ್. ಮತ್ತೇನು ನಾ ಇದು ಮಾಡೋದು ಸರ್. ನಮ್ದು ಬಡ ಫ್ಯಾಮಿಲಿ ಸರ್. ನಾವು ಅಪ್ಪಾಜಿ ದುಡ್ದೊಳಗೆ ನಾವು ಸಾಕ್ತಿದ್ರಿ ಸರ್. ಊರವರು ಯಾರು ಸಹ ಹೆಲ್ಪ್ ಬಂದಿಲ್ಲ ಆ ಟೈಮ್? ಮಾಡಿಲ್ಲ ಸರ್, ಒಬ್ಬರು ಹೆಲ್ಪ್ ಮಾಡಿಲ್ಲ ಸರ್. ಅಟ್ಲೀಸ್ಟ್ ಅವ್ರು ಹೊಡೆದು ಹೋಗಿಂದ ಒಂದು ಕಾಲ್ ಮಾಡಿದ್ರೆ ಉಳಿತಿದ್ರು ಸರ್. ಉಷ್ಟರು ಉಳಿತಿದ್ರು ಸರ್. ನಾನು ಹೆಂಡ್ತಿನೂ ಉಳಿತಿದ್ರು ಸರ್. ಎಲ್ಲರೂ ಉಳಿತಿದ್ರು ಸರ್. ಇದು ಏನು ಮಾನ್ಯಾಳ ಗಂಡ ವಿವೇಕಾನಂದನ ಮಾತಾಗಿದೆ. ಕ್ಯಾಮ್ರಾಮನ್ ಅಶೋಕ್ ಜೊತೆ ಶಿವರಾಮ, ನ್ಯೂಸ್ 18 ಹುಬ್ಬಳ್ಳಿ.